ಆನೇಕಲ್ ತಾಲೂಕಿನ ಬಳ್ಳೂರು ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಯ ಬ್ರಹ್ಮರಥೋತ್ಸವ ಅಪಾರ ಭಕ್ತರ ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನೆರವೇರಿತು. ಇನ್ನು ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಯ ರಥವು ತಮಟೆ ವಾದ್ಯಗಳೊಂದಿಗೆ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಬರುತ್ತಿದ್ದಂತೆ ಭಕ್ತರು ಮತ್ತು ಗ್ರಾಮಸ್ಥರು ಬಾಳೆಹಣ್ಣನ್ನು ರಥದ ಮೇಲೆ ಎಸೆದು ತಮ್ಮ ಭಕ್ತಿಯನ್ನು ಸಮರ್ಪಿಸಿ ಗೋವಿಂದ ಗೋವಿಂದ ಎಂದು ಘೋಷಣೆ ಕೂಗಿದ ದೃಶ್ಯ ಕಂಡುಬಂತು. ಇನ್ನು ಬ್ರಹ್ಮರಥೋತ್ಸವ ಅಂಗವಾಗಿ ದೇವಾಲಯಕ್ಕೆ ಹಾಗೂ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಇನ್ನು ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಬ್ರಹ್ಮರಥೋತ್ಸವ ಅಂಗವಾಗಿ ಆಯೋಜಿಸಲಾಗಿದ್ದ ಲಕ್ಷ್ಮೀನಾರಾಯಣ ಸ್ವಾಮಿ ಕಲ್ಯಾಣೋತ್ಸವ ಕಾರ್ಯಕ್ರಮವೂ ಸಹ ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಹಾಗೆಯೇ ಹೋಮ, ರಥಪೂಜೆ, ಸ್ವಾಮಿಗೆ ವಿಶೇಷ ಅಲಂಕಾರ, ಅರವಂಟಿಕೆ, ಅನ್ನದಾಸೋಹ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಶಾಸ್ತ್ರೋತ್ರವಾಗಿ ನೆರವೇರಿತು. ವಿಶೇಷವಾಗಿ ಹಾಲು ಮತಸ್ಥರಿಂದ ಕಲ್ಲೇಶ್ವರ ಸ್ವಾಮಿ ತೆಂಗಿನಕಾಯಿ ಪವಾಡ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಭಕ್ತರು ಹಾಗೂ ಬಳ್ಳೂರು ಗ್ರಾಮಸ್ಥರು ಭಾಗವಹಿಸಿದ್ರು. गणपतिं ध्यायामि आवाहयामि आवाहनं समर्पयामि आवाहयामि सिंहासनं समर्पयामि आदयोः राज्यं वाद्यं समर्पयामि आदयोः राज्यं समर्पयामि समर्पयामि योगी योगिनामरः सूर्यकोटि समप्रभा निर्विघ्नं कुरु मे देव सर्वकार्येषु सर्वदा भव संचित पापोघ विध्वंसन विचक्षण विघ्न अंधकार आस्पन्दं विघ्नराज अहं भजे नमो नमो गणेशाय नमस्ते शिवसूनवे मया आरब्धम्
ध्यायामि समृद्धिकृता वास्तुदेवता वर्मदेवता पुण्याह देवताभ्यो नमः आराधना पूजा प्रवर्तयामि स्वरूपाय लक्ष्मी नारायणं ध्यायामि आवाहयामि लक्ष्मी नारायणाय नमः इदवासनैनाचनम् ಈಗ ಶ್ರೀದೇವಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಮಹಾಲಕ್ಷ್ಮಿಂದಯೋಃ ಆಟಮಣೀಯಂ ಆಟಮಣೀಯಂ ಸಮರ್ಪಯಾಮಿ ಸಮದಾಮಿ ಸ್ನಾನಂ स्नानं समर्पयामि स्नानांग आचमनं समर्पयामि नमः अजनाय नमः विक्रमाय नमः वामनाय नमः नाय नमः लीलेयाय नमः नाभाय नमः दामोदराय नमः जनाय नमः वासुदेवाय नमः यन्नाय नमः अनिरुद्धाय नमः उत्तमाय नमः लोकजाय नमः सिंहाय नमः अग्रजाय नमः नाय नमः इंद्राय नमः लक्ष्मी समेत भूदेवी श्रीदेवी समेत लक्ष्मी नारायणाय नमः ಈಗ ಸ್ವಾಮಿಯವರ ಗೋತ್ರ ಪ್ರವರ ಉಚ್ಚಾರಣೆ ಮಾಡ್ತೀವಿ. ಏನು ನಿಶ್ಚಿತಾರ್ಥ, ನಾವು ಸುಂದರವಾಗಿದ್ದಾರಾ, ದುಡ್ಡು ಕಾಸು ಆಸ್ತಿ ಪಾಸ್ತಿ ಮಾಡಿಟ್ಕೊಂಡಿದ್ದಾರಾ, ಇದೆಲ್ಲ ನಾವು ಹೇಗೆ ಕೇಳ್ತೀವಿ, ಹೇಗೆ ನೋಡ್ತೀವಿ. ಕೊಡುವಂತಹ ತಂದೆ ತಾಯಿಗಳು ಆಕಾಶ ರಾಜ ಮತ್ತು ಸಮುದ್ರ ರಾಜ ಅಂತ. ಆಕಾಶದಿಂದ ಪಂಚಭೂತಗಳಿಂದ ಹುಟ್ಟಿರುವಂತಹ ಈ ಭೂಮಿ, ಈ ಭೂದೇವಿ ಶ್ರೀದೇವಿ ಭೂದೇವಿಯನ್ನ ನಾರಾಯಣನಿಗೆ ಕೊಡಬೇಕಲ್ವಾ. ಕೊಡಬೇಕಾದ್ರೆ ಆ ನಾರಾಯಣನಿಗೆ ಏನು ಯೋಗ್ಯತೆ ಇದೆ ಅಂತ ಇವರಿಬ್ಬರು ಪ್ರಶ್ನೆ ಮಾಡ್ತಾರೆ. ಏನಪ್ಪ ನಾರಾಯಣ, ಮಹಾಲಕ್ಷ್ಮಿ ಅಂತಹ ನನ್ನ ಮಗಳು, ಭೂದೇವಿ ಅಂತ ನನ್ನ ಮಗಳನ್ನು ನಿನಗೆ ಕೊಡಬೇಕು. ನೀನು ಯಾವ ಜಾತಿಯವನು, ನೀನು ಯಾವ ಗೋತ್ರದವನು, ನೀನು ಎಷ್ಟು ಲೋಕಕ್ಕೆ ಒಡೆಯ, ನಿನ್ನ ಒಂದು ಪೂರ್ವ ಅಪರವನ್ನ ತಂದೆ ತಾತ ಮುತ್ತಾತರ ಹೆಸರುಗಳನ್ನೆಲ್ಲ ಹೇಳಿ ನನಗೆ ಪರಿಚಯ ಮಾಡಿಕೊಳ್ಳುತ್ತ ಆಕಾಶರಾಜ ಮತ್ತು ಸಮುದ್ರ ರಾಜ ಇಬ್ಬರು ಕೇಳಿದಾಗ ಆಗ ಮಹಾವಿಷ್ಣು ಹೇಳ್ಕೊಂತಾನಂತೆ ನನ್ನ ಬಗ್ಗೆ, ನಾನು ಇಂತಹ ಒಂದು ಗೋತ್ರದವನು, ಇಂತಹ ಒಂದು ತಂದೆಯಲ್ಲಿ ಹುಟ್ಟಿದವನು, ನಮ್ಮ ತಾತ ಇಂಥವನು ಮುತ್ತಾತ ಇಂಥವನು ಅಂತೆಲ್ಲ ಹೇಳ್ಕೊಳ್ಳೋದನ್ನ ನಾವು ಮಂತ್ರಬದ್ಧವಾಗಿ ಹೇಳ್ತೀವಿ, ಅದನ್ನ ಅರ್ಥವನ್ನು ಹೇಳ್ತೀವಿ. ಹಾಗೆ ಮಹಾವಿಷ್ಣು ಕೂಡ ಕೇಳ್ತಾನೆ, ಏನಪ್ಪ ನನ್ನ ಬಗ್ಗೆ ಎಲ್ಲ ಕೇಳಿದ್ರಿ, ನಿಮ್ಮ ಒಂದು ಹೆಣ್ಣು ಬಗ್ಗೆ ಹೇಳಿ, ನಿಮ್ಮ ಒಂದು ಹೆಣ್ಣು ಯಾವ ವಂಶದವಳು, ಯಾರ ಮಗಳು, ಯಾವ ಗೋತ್ರದವಳು, ಏನೇನೆಲ್ಲ ಅನುಕೂಲ ಇಟ್ಕೊಂಡಿದ್ದಾರೆ, ನೋಡಿ ಸಂದರ್ಭದಲ್ಲಿ ನೀವು ಈಗ ದೇವತೆಗಳ ಒಂದು ಗೋತ್ರ ಪ್ರವರಗಳ ಉಚ್ಚಾರಣೆ ಮಾಡ್ತಾ ಭಗವಂತನಿಗೆ ನಾವು ನಿಶ್ಚಯ ಮಾಡ್ತಾ ಇದ್ದೀವಿ. ಇಂತಹ ಮದುವೆ, ಇಂತಹ ಊರಿನಲ್ಲಿ ಇಂತಹ ಒಂದು ಕಲಾ ಸೇರಿ ಭಕ್ತಾದಿಗಳೆಲ್ಲ ಸೇರಿ ಪ್ರತಿ ವರ್ಷ ಬ್ರಹ್ಮರೋತ್ಸವದ ಅಂಗವಾಗಿ ಕಲ್ಯಾಣೋತ್ಸವವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ ಭಗವಂತನಿಗೆ ಈಗ ನಿಶ್ಚಿತಾರ್ಥವನ್ನು ಮಾಡ್ತಾ ಇದ್ದೀವಿ. ನನ್ನ ಮುತ್ತಾತನ ಹೆಸರು ಗೋವಿಂದ ಅಂತ 4 ಹೆಸರುಗಳನ್ನು ಹೇಳ್ಕೊಂಡಿದ್ದಾನೆ. ಅಂದರೆ ಮಹಾವಿಷ್ಣು ಆದಂತಹ ವಂಶದಲ್ಲಿ ಹುಟ್ಟಿದವನು, ಅಚ್ಯುತ ಗೋತ್ರದವನು, ನಾರಾಯಣ ಅಂತನ ಇದೆ, ನನಗೆ ಆದಂತಹ ಒಂದು ಪಾಂಚಜನ್ಯ ಅನ್ನೋ ಒಂದು ಶಂಖ ಇದೆ, ನನಗೆ ಒಂದು ಗದೆ ಇದೆ, ನನಗೆ ಅಂತ ಒಂದು ವೈಕುಂಠ ಅನ್ನೋ ಒಂದು ಲೋಕ ಕೂಡ ಇದೆ ಅಂತ ಮಹಾವಿಷ್ಣು ಈ ನಾರಾಯಣ ಅಸ್ತೋ ಧ್ರುವಂದೇ ರಾಜ ವರ್ಣ ಧ್ರುವಂದೇವ ಬೃಹಸ್ಪತಿ
మధువర్గం సమర్పయామి కనక సంపన్న కనక ఆభరణైర్ యుతాం దాస్యామి విష్ణువే తుభ్యం బ్రహ్మలోక జిగీషయా విశ్వంబరః పంచభూతాః సాక్షిణ్యం సర్వదేవతాః ఇమాం కన్యాం ప్రదాస్యామి భక్తానాం తారణాయ చ కన్యాదాన ముహూర్తః సుముహూర్తోస్తు. ಇನ್ಯಾರನ್ನ ಕನ್ಯಾದಾನ ಮಾಡೋದ್ರೆ ಮಾಡಬಹುದು. ತುಂಬಾ ಲೌಕಿಕ ಆಗಿದೆ. ಎಲ್ಲರ ಕೈಯಲ್ಲಿ దీంట్లో దక్షిణ పెట్టుకొని గోదానం చేయాలి. కన్యాదానం చేసిన వాళ్ళు పెట్టుకుండా చెప్తాను, మంత్రులు చెప్పించి గోదానం ಇದ್ರೆ ಬಂದು ಕನ್ಯಾದಾನವನ್ನು ಮಾಡ್ಬೋದು. ಲಕ್ಷ್ಮೀನಾರಾಯಣರಿಗೆ ಮಾಡ್ಬೋದು. ದಂಪತಿಗಳು ಬಂದು ಭಗವಂತನಿಗೆ ದಾರೆ ಹಾಕುವಂತಹ ಕಾರ್ಯವನ್ನು ಮಾಡಿ. ದಂಪತಿಗಳಿದ್ರೆ ದಯವಿಟ್ಟು ಬನ್ನಿ. ದಂಪತಿಗಳಿದ್ರೆ ಇಲ್ಲದೇ ಇದ್ದರೆ ದಯವಿಟ್ಟು ಬೇಡ. ದಂಪತಿಗಳಿದ್ದಲ್ಲಿ ಮಾತ್ರ ಬನ್ನಿ. ಮಾಂಗಲ್ಯ ಪೂಜೆ ಸಾಕಮ್ಮ, ಮುತ್ತತ್ತಿ ಸಾಕಮ್ಮ, ಮುತ್ತತ್ತಿ ಸಾಕಮ್ಮ. ಆನಂದ ಭೈರವಿ ರಾಗಂ ಪೊಲುಕೆ ಬಂಗಾರಮಾಯನ.
ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಮಹಾಲಕ್ಷ್ಮಿ ಮಹಾಲಾಣಿ ನಮೋಸ್ತುತೆ ಮಾಂಗಲ್ಯ ಮಹಾಲಕ್ಷ್ಮಿ ಪ್ರಾರ್ಥನಾ ಸಮರ್ಪಯಾಮಿ. ತಗೊಂಡ್ರೆ ಮಂಗ ತಗೊಂಡ್ರೆ ಯಾರು ಮದುವೆ
आयतनवान् भवति संवत्सरो वा अपामायतनो आयतनवान् भवति संवत्सरस्यायतनं वेद आयतनवान् भवति ओ वै संवत्सरस्यायतनो आयतनवान् भवति एवं वेद प्रत्येव तिष्ठति आयादीनि सुगन्धीनि आदित्यादिर्वै प्रभो अयानानि मोक्षार्थं पुष्पाणि प्रतिगच्छता
सेवां समर्पयामि अध्याय वेदजे गुणानो हव्यदातये देहोदातस्य भवेते ॐ सिद्धो देवी शिक्षां ॐ स्वस्ति चतुर्वेद सेवां समर्पयामि कृते सेवामो देवानायुष्यवर्धनं नक्षत्रात् सेवामुद्योगात्रोदानं कर्णाकाशदिव्यापञ्चाङ्गबलवत्तमम् एतेषां सर्वं नित्यं गङ्गास्नानफलं लभेत पञ्चाङ्गश्रवणं समर्पयामि वासं वसिष्ठसत्कारं धोत्रे मोक्षकवसं पराशरात्मकं वन्दे सुखदातं नमोदिलिं व्यासाय विष्णुरूपाय चंपे ताळं
लक्ष्मीनारायणामि आचमनं समर्पयामि परिमलपत्र पुष्पाणि समर्पयामि समस्तोपचार पूजां समर्पयामि जय आञ्जनेय वरद गोविन्द श्रीमद्रमारमण गोविन्द लक्ष्मीनारायण स्वामी पादवे गति गोविन्द हर नमः
ಶಿರಸ್ಸು ಸಾವಿರ ಭುಜ ಸಾವಿರ ನೆಲ ಪುರದಲ್ಲಿ ಶಿವಲಿಂಗ ಭಾಗದಲ್ಲಿ ಬದುಕಜ್ವಾಲೆ ನಗಾಸುರಗೊಂದು ಶಿವ ಒಲವನ್ನಾಗಿ ನಗಾಸುರಗೊಂದು ಶಿವ ಒಲವನ್ನಾಗಿ ಮಾಡಿಕೊಂಡು ಕಡೆಯನ್ನಾಗಿ ಮಾಡಿಕೊಂಡು ಅಂತಪ್ಪ ಯಾವ ಇಂದಪ್ಪ ಈ ಸುಕ್ಷೇತ್ರದೊಳಗೆ ಬಸವನ ನಾಮಾಂಕಿತವನ್ನ ನುಡಿಯತ್ತ ಬಸಪ್ಪ ಬಸವರಾಜ ಬಸವ ತಂದೆ ಬಸವ ಗುರುವೇ ಮಹಾಪ್ರಭುವೇ ಗುರು ವೀರಭದ್ರ ಬಲ್ಬಲರೆ 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 ರುದ್ರ ಬಲ್ಬಲರೆ 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 ರುದ್ರ ಶಿವರುದ್ರ 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 ಮಹಾರುದ್ರ ಮಹಾರುದ್ರ ಶಿವರುದ್ರ ಮಹಾರುದ್ರ ಶಿವರುದ್ರ ಮಹಾರುದ್ರ ರುದ್ರ 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 ಭದ್ರ ಕಾಳಿ ಗಂಡ ಶಿವನ ಮಗ ವೀರಭದ್ರ ವೈಭವಗಳನ್ನ ಪುರೇ ರುದ್ರ ನೀರುಗಳು ಮುತ್ತುಗಳಾದೊಡಿ ಆಗಸದಿಂದ ಬೀಳುವ ಮಳೆ ನೀರುಗಳು ಮುತ್ತುಗಳಾದೊಡಿ ಸಾಗರಗಳಿಗೆ ನೀರುವುದೇ
నాడు చుట్టించుదనా కావేరి వలంటి చక్కండ మారి మూల చక్కన తల్లి జాలి జాలి తెరావమ్మ జాలారి గంగా చూడ చక్కన తల్లి సుందరంగ కాలి ఈ పాదమ్మన చక్కలగిరి పాదమ్మన నేరనమ్మిన వారికి కాలంగా ముడతయ్యా ధర్మమ్మ తడతయ్యా ఇతరంగా ముట్టదయ్యా చలవీరభద్ర చెడి ಸಿದ್ದಯ್ಯ ಸಿಂಗರಟ್ಟೋನೆ ಚಂಡಿಕಾಲೋನೆ ಮನೆ ಗೊತ್ತನಂದಯ್ಯ ಎಲ್ಲಿರಬೇಕಂದರೆ 3 ಮುಕ್ಕಾಲುಗಳಿಗೆ ನಮ್ಮ ಪೊತ್ತು ಪವಾಡನಲ್ಲೇ ಇರಬೇಕು. ದಾಟಿ ಓದಿನಂದಯ್ಯ ದಾಟಿ ಓದಿನಂದಯ್ಯ ಬಿಟ್ಟು ಓದಿನಂದಯ್ಯ ಕೊಟ್ಟು ಓದಿನಂದಯ್ಯ ಓಂ ನಮೋ ಜೈ ಶ್ರೀಮನ್ ಮಹಾದೇವ ಸಿಂಗಾರಿ ಚೌಡಂಬ ರಾಜರಾಜೇಶ್ವರಿ ರೌಡಿ ಮುಖಂಬ ಕೈಲಾಸ ಬೆಳಗ್ಗೆ ಹತ್ತ ಕಡೆಯಿಂದ ಬಂದ ಕುರುಕ್ಷೇತ್ರ ಬಳ್ಳೂರಲ್ಲಿ ನಾಟಕ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ಎಲ್ಲ ಗ್ರಾಮಸ್ಥರು ಬರಬೇಕು. ಆಮೇಲೆ ನಾಳೆ ಸೋಮವಾರ ರಾತ್ರಿ 11:40 ಕರಗ ಇರುತ್ತೆ. ಅಲ್ಲಿಂದ ದೇವರ ಪ್ರಸಾದ ಇರುತ್ತೆ. ದಯವಿಟ್ಟು ಎಲ್ಲರೂ ಬಂದು ಸಹಕರಿಸಬೇಕು ಅಂತ ಬಳ್ಳೂರು ಗ್ರಾಮಸ್ಥರು ಎಲ್ಲರೂ ಬಂದು ಸಹಕರಿಸಬೇಕು ಅಂತ ನಮ್ಮಲ್ಲಿ ವಿನಂತಿ.
ಸಮಸ್ತ ನಾಗರಿಕ ಬಂಧುಗಳಿಗೆ ಇವತ್ತು ಶ್ರೀರಾಮನವಮಿಯ ಹಬ್ಬದ ಶುಭಾಶಯಗಳನ್ನು ಬಳ್ಳೂರಿನ ಗ್ರಾಮಸ್ಥರ ಪರವಾಗಿ ಕೇಳ್ತಾ, ನಮ್ಮ ಬಳ್ಳೂರಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಹಳ ವಿಜೃಂಭಣೆಯಿಂದ ಸ್ವಾಮಿ ಲಕ್ಷ್ಮೀನಾರಾಯಣ ಸ್ವಾಮಿ ಬ್ರಹ್ಮರಥೋತ್ಸವವನ್ನು ಆಯೋಜನೆ ಮಾಡಿದ್ದು ಈಗಾಗಲೇ ಯಶಸ್ವಿಯಾಗಿ ನಾವು ರಥವನ್ನು ಮುನ್ನಡೆಸಿದ್ದೀವಿ. ಅದೇ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಈ ವರ್ಷವೂ ಕೂಡ ಹಮ್ಮಿಕೊಂಡಿದ್ದೀವಿ. ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು. ಮತ್ತೊಮ್ಮೆ ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳನ್ನು ತಿಳಿಸ್ತಾ, ದೇವರು ಈ ವರ್ಷ ಮಳೆ ಬೆಳೆ ಸಮೃದ್ಧಿಯನ್ನು ಕೊಡಲಿ, ಎಲ್ಲರೂ ಚೆನ್ನಾಗಿ ಇರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳು. ಸಮಸ್ತ ನಾಡಿನ ಎಲ್ಲರಿಗೂ ಶ್ರೀರಾಮ ನವಮಿಯ ಹಬ್ಬದ ಶುಭಾಶಯಗಳು. ಇವತ್ತು ಬಳ್ಳೂರಿನಲ್ಲಿ 31ನೇ ವರ್ಷದ ಲಕ್ಷ್ಮೀನಾರಾಯಣ ಸ್ವಾಮಿಯ ಬ್ರಹ್ಮರಥೋತ್ಸವವನ್ನು ಮಾಡಿದ್ದೀವಿ. ಈಗಾಗಲೇ ಬ್ರಾಹ್ಮಣ ಮುಹೂರ್ತದಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಯ ರಥೋತ್ಸವವನ್ನು ನಾವು ಚಾಲನೆ ಕೊಟ್ಟಿದ್ದೀವಿ. ಇವತ್ತು ಇದಾದ ನಂತರ ಇನ್ನೊಂದು ಅರ್ಧ ಗಂಟೆಗೆ ನಮ್ಮ ಕುಲ ಬಾಂಧವರಾದಂಥ ಕುಲಸ್ಥರಾದಂಥ ಹಾಲು ಮತಸ್ಥರಿಂದ ಕಾಯಿ ಒಡೆಯುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ತೆಂಗಿನಕಾಯಿ ಕಾರ್ಯಕ್ರಮವನ್ನು ಇದಾದ ಮೇಲೆ ಸಮಸ್ತ ಬಳ್ಳೂರು ಗ್ರಾಮಸ್ಥರಿಂದ ಸುಮಾರು ಒಂದು 5,000 ಜನಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇವತ್ತು ಸಂಜೆ ಲಕ್ಷ್ಮೀನಾರಾಯಣ ಸ್ವಾಮಿ ಬ್ರಹ್ಮದ ರಥೋತ್ಸವ ಪ್ರಯುಕ್ತ ಶ್ರೀ ಬಸವೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿ ವತಿಯಿಂದ ಕುರುಕ್ಷೇತ್ರ ಎಂಬ ಪೌರಾಣಿಕ ನಾಟಕವನ್ನು ಅಭಿನಯಿಸಿದ್ದಾರೆ. ನಾಳೆ ಬೆಳಗ್ಗೆ 10 ಗಂಟೆಗೆ ನಮ್ಮ ಊರಿನ ಮಾರಮ್ಮ ದೇವಿಯ ದೀಪೋತ್ಸವ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕೆ ಸಕಲ ಬಂಧುಗಳು ಗ್ರಾಮಸ್ಥರೆಲ್ಲ ಬರಬೇಕಾಗಿ ಈ ಮೂಲಕ ಕೇಳ್ಕೊತಾ ಇದ್ದೇನೆ. ಇದಾದ ಮೇಲೆ ಸಂಜೆ ಸುಮಾರು 16 ಪಲ್ಲಕ್ಕಿ ಉತ್ಸವಗಳನ್ನು ಬೆಳ್ಳಿ ರಥದ ಮೂಲಕ ಊರಿನ ಎಲ್ಲ ಸಮಸ್ತ ನಾಗರಿಕ ಬಂಧುಗಳ ಮಧ್ಯದಲ್ಲಿ ನೆರವೇರಿಸ್ತಾ ಇದ್ದೇವೆ. ರಾತ್ರಿ ನೃತ್ಯ ಕಾರ್ಯಕ್ರಮ ಇದೆ. ಆಮೇಲೆ ಮಾರಮ್ಮನ ಕರಗ ಕಾರ್ಯಕ್ರಮವನ್ನು ರಾತ್ರಿ 12 ಗಂಟೆಗೆ ಹಮ್ಮಿಕೊಂಡಿದ್ದೀವಿ. ಬೆಳಗ್ಗೆ ಮುಂಜಾನೆವರೆಗೂ ಅಂದರೆ ಮಂಗಳವಾರ ಮುಂಜಾನೆ 6 ಗಂಟೆವರೆಗೂ ಕರಗದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಸಮಸ್ತ ನಾಡಿನ ಜನತೆ ಈ ಒಂದು ಬಳ್ಳೂರು ಗ್ರಾಮಕ್ಕೆ ಬಂದು ಈ ಒಂದು ದೇವರ ಕೃಪಕ್ಕೆ ಪಾತ್ರರಾಗಬೇಕಂತೇಳಿ ಈ ವಾಹಿನಿ ಮುಖಾಂತರ ನಾನು ಕೇಳ್ಕೊತಾ ಇದ್ದೇನೆ. ಈ ವರ್ಷವೂ ಸಹ ನಮ್ಮ ಬಳ್ಳೂರಿನ ಜಾತ್ರೆ ತುಂಬ ವಿಜೃಂಭಣೆಯಿಂದ ಜರುಗಿದೆ. ಇದಕ್ಕೆ ಸಹಕರಿಸಿದ ನಮ್ಮ ಬಳ್ಳೂರಿನ ಜನತೆಗೆ ಮತ್ತು ಅಕ್ಕಪಕ್ಕದ ಸುತ್ತಮುತ್ತಲಿನ ಜನತೆಗೆ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಎಂದಿನಂತೆ ಈ ವರ್ಷವೂ ಸಹ ನಮ್ಮ ಊರಿನಲ್ಲಿ ಜಾತ್ರೆಯ ಪ್ರಯುಕ್ತ ಸಾಯಂಕಾಲ ಕುರುಕ್ಷೇತ್ರ ಎಂಬ ಪೌರಾಣಿಕ ನಾಟಕವನ್ನು ಅಭಿನಯಿಸ್ತಾ ಇದ್ದಾವೆ. ಅವ್ರಿಗೂ ಒಳ್ಳೆಯದಾಗಲಿ. ಹಾಗೆ ನಾಳೆ ಪಲ್ಲಕ್ಕಿ ಉತ್ಸವ ಮತ್ತು ಕರಗ ಉತ್ಸವ ಎಲ್ಲ ಹಮ್ಮಿಕೊಂಡಿದ್ದೀವಿ. ತುಂಬ ಎಲ್ಲ ಕಾರ್ಯಕ್ರಮಗಳು ತುಂಬ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಮೂಡಿ ಬರ್ತವೆ. ದಯವಿಟ್ಟು ಎಲ್ಲ ಜನತೆ ಇಲ್ಲಿ ಬಂದು ದೇವರ ಆಶೀರ್ವಾದವನ್ನು ಪಡೆದು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಎಲ್ಲರಿಗೂ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ಮಗದೊಮ್ಮೆ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಶ್ರೀರಾಮ್. ಎಲ್ಲರಿಗೂ ಈ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಇವತ್ತೇನು ನಮ್ಮ ಬಳ್ಳೂರು ಗ್ರಾಮದಲ್ಲಿ ಶ್ರೀರಾಮನವಮಿ ಹಬ್ಬ ಲಕ್ಷ್ಮೀನಾರಾಯಣ ಸ್ವಾಮಿ ಕಲ್ಯಾಣೋತ್ಸವ ಆದ ಮತ್ತು ರಥೋತ್ಸವ ಮಾಡ್ತಾ ಇದ್ದೀವಿ. ಅದೇ ಥರ ಸುತ್ತಮುತ್ತಲಿನ ಗ್ರಾಮವರು ಆಗಮಿಸಿದ್ದಾರೆ. ಅವರು ವಿಜೃಂಭಣೆಯಿಂದ ಆಗಮಿಸಿ ನಮಗೆ ಈ ದಿನ ಪ್ರೋತ್ಸಾಹದಿಂದ ಎಲ್ಲ ಅನುಕೂಲಗಳು ಮಾಡಿಕೊಟ್ಟಿದ್ದಾರೆ. ಅದೇ ಥರ ಇನ್ನೂ ಹಲವು ಕಾರ್ಯಕ್ರಮಗಳಿದೆ. ದಯವಿಟ್ಟು ಎಲ್ಲ ಗ್ರಾಮಸ್ಥರು ಬಂದು ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಸಮಸ್ತ ನಾಡಿನ ಜನತೆಗೆ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಈ ದಿನ ನಮ್ಮ ಬಳ್ಳೂರು ಗ್ರಾಮಸ್ಥರು ಎಲ್ಲರೂ ಸೇರಿ ಬಹಳ ಉಜ್ವಲೆಯಿಂದ ರಥೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಗ್ರಾಮದ ಎಲ್ಲರಿಗೂ ಸರ್ವರಿಗೂ ಒಳ್ಳೆ ಆರೋಗ್ಯ ಆಯುಷ್ಯ ಅಭಿವೃದ್ಧಿ ಕೊಡಲಿ. ಈ ದಿನ ಕುರುಕ್ಷೇತ್ರ ಎಂಬ ಕನ್ನಡ ಪೌರಾಣಿಕ ನಾಟಕವನ್ನು ಹಮ್ಮಿಕೊಂಡಿದ್ದಾರೆ. ಅದರಿಂದ ಮಳೆ ಅಭಾವ ಇದೆ. ದಯವಿಟ್ಟು ಭಗವಂತನಲ್ಲಿ ಪ್ರಾರ್ಥನೆ. ಈ ದಿನ ನಾಳೆ 2 ದಿನ ಎಲ್ಲ ಕಾರ್ಯಕ್ರಮಗಳಿಗೂ ಯಶಸ್ಸಾಗಲಿ. ನಮ್ಮ ಬಳ್ಳೂರು ಲಕ್ಷ್ಮೀನಾರಾಯಣ ಸ್ವಾಮಿಗೆ ಒಳ್ಳೆಯ ಹೆಸರಾಂತಕವಾದ ವಿಜೃಂಭಣೆಯಿಂದ ರಥೋತ್ಸವವಾಗಲಿ. ಏನು ಬಳ್ಳೂರು ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಬಳ್ಳೂರು ಜಾತ್ರೆ ಸುಮಾರು ಈ ವರ್ಷ 36ನೇ ವರ್ಷ. ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ನಾರಾಯಣ ರೆಡ್ಡಿ ಅವರು ಈ ಒಂದು ಜಾತ್ರೆಯನ್ನು ಪ್ರಾರಂಭಿಸಿದರು. ಮುಖ್ಯನ ಅವರ ಒಂದು ನೇತೃತ್ವದಲ್ಲಿ ಮತ್ತು ಈಗ ಅವರ ತಮ್ಮನವರ ನೇತೃತ್ವದಲ್ಲಿ ಮತ್ತು ಬಳ್ಳೂರು ಗ್ರಾಮಸ್ಥರ ನೇತೃತ್ವದಲ್ಲಿ ಪ್ರತಿ ವರ್ಷವೂ ನಾಟಕ ಮತ್ತು ಏನು ಈ ಒಂದು ಜಾತ್ರೆಯ ಪ್ರಯುಕ್ತ ಡ್ರಾಮಾ ಇರುತ್ತೆ. ಹಾಗೂ ಮಾರನೇ ದಿನ ಆರ್ಕೆಸ್ಟ್ರಾ ಪಲ್ಲಕ್ಕಿಲಿರುತ್ತೆ. ಮಧ್ಯಾಹ್ನ ಬಳ್ಳೂರು ಗ್ರಾಮಸ್ಥರಿಂದ ಅನ್ನದಾನ ಇರುತ್ತೆ. ಆಮೇಲೆ ನಾಳೆ ರಾತ್ರಿ ಕರಗಸಾರ ಇರುತ್ತೆ. ಎಲ್ಲ ಕಾರ್ಯಕ್ರಮಗಳು ಬಳ್ಳೂರು ಗ್ರಾಮಸ್ಥರ ಒಟ್ಟುಗೂಡಿ ಯಾರು ಇಲ್ಲಿ ಎಲ್ಲ ಒಮ್ಮತವಾಗಿ ಒಟ್ಟುಗೂಡಿ ಮಾಡ್ತಾಯಿದ್ದಾರೆ ಒಂದು ಜಾತ್ರಾ ಮಹೋತ್ಸವವನ್ನು. ಅದೇ ರೀತಿ ಇನ್ನೂ ಅನೇಕ ವರ್ಷಗಳಿಗೆ ನಡೆಯಲಿ ಅಂತ ನಾವು ಹೇಳ್ತಾ, ಏನು ನಮ್ಮ ಈ ಒಂದು ವರ್ಷ ಮಳೆ ಬೆಳೆ ಸುಗಮವಾಗಲಿ,
ನಮ್ಮ ನಾಡಿನ ಜನತೆ, ನಮ್ಮ ತಾಲೂಕಿನ ಜನತೆಗೆ ಸುಭಿಕ್ಷವಾಗಿರಲಿ ಅಂತ ಬಯಸ್ತಾ ಇದ್ದೇವೆ. ಏನು 36ನೇ ವರ್ಷದ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಬ್ರಹ್ಮರಥೋತ್ಸವವನ್ನು ಊರಿನ ಎಲ್ಲ ಜನರು ಸೇರಿ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಇದೇ ಥರ ದೇವರ ಆಶೀರ್ವಾದದಿಂದ ಎಷ್ಟು ನಮಗೆ ಆಶೀರ್ವಾದ ಸಿಗುತ್ತೋ ಅಷ್ಟು ವರ್ಷ ಇನ್ನೂ ಬಹಳ ವಿಜೃಂಭಣೆಯಾಗಿ ಆಚರಿಸಬೇಕು ಅಂತ ನಮ್ಮ ಊರಿನ ಎಲ್ಲ ಜನರಲ್ಲಿ ಕೇಳ್ಕೊಳ್ತಾ, ಎಲ್ಲರಿಗೂ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಆಶೀರ್ವಾದ ಯಾವಾಗಲೂ ಇರಲಿ, ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ, ಎಲ್ಲರೂ ಬಂದು ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಳ್ತಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಳ್ತೀವಿ. 36 ವರ್ಷಗಳಿಂದ ನಡೆದು ಬಂತು ಈ ಬಳ್ಳೂರಿನ ತೇರು ಹಾಗೂ ರಥೋತ್ಸವದ ಕಾರ್ಯಕ್ರಮ ತುಂಬ ವಿಜೃಂಭಣೆಯಿಂದ ಮೂಡಿಬಂದಿದೆ. ಹಾಗೂ ಇದೇ ರೀತಿ ಈ ನಮ್ಮ ಪೀಳಿಗೆ ಮತ್ತು ಇನ್ನು ಬರುವಂಥ ಪೀಳಿಗೆಯೂ ಸಹ ಇದೇ ರೀತಿ ನಡೆಸ್ಕೊಂಡು ಹೋಗಬೇಕು ಅಂತ ನಾವು ತುಂಬ ಆಸೆಯಿಂದ ಎದುರು ನೋಡ್ತೇವೆ. ಹಾಗೂ ಈ ನೆಕ್ಸ್ಟ್ ಬರುವಂಥ ಜನ್ರೇಷನ್ನು ಈಗಿನ ದಿನಗಳಿಂದಲೇ ಈ ಒಂದು ಒಳ್ಳೆಯ ಕೆಲಸಗಳಿಗೆ, ಈ ತೇರು ಮತ್ತು ಊರಿನ ಗ್ರಾಮದ ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸಗಳಲ್ಲಿ ತೊಡಗಿಕೊಂಡು ಎಲ್ಲರೂ ಮುಂದೆ ಬಂದು ಈ ನಮ್ಮ ಪೀಳಿಗೆ ಅಲ್ಲ, ಬರುವಂಥ ಪೀಳಿಗೆಯಲ್ಲೂ ಸಹ ಇದೇ ರೀತಿ ನಡೆಸ್ಕೊಂಡು ಹೋಗಬೇಕು ಅಂತ ನಮ್ಮ ಆಸೆ. ಹಾಗೂ ನಿನ್ನೆಯ ದಿನ ಲಕ್ಷ್ಮೀನಾರಾಯಣ ಸ್ವಾಮಿಯ ಲಕ್ಷ್ಮೀ ಮತ್ತು ನಾರಾಯಣ ಸ್ವಾಮಿ ಅವರ ಕಲ್ಯಾಣೋತ್ಸವ ಆಯಿತು. ತುಂಬ ವಿಜೃಂಭಣೆಯಿಂದ ಸಂಜೆ 6 ಗಂಟೆಯಿಂದ ಶುರುವಾಗಿ 9:30-10 ಗಂಟೆಯ ತನಕ. ಹಾಗೂ ಸಹ ಅದು ಅಲ್ಲದೆ ಒಳ್ಳೆಯ ಪ್ರಸಾದ ವಿನಿಯೋಗವೂ ಸಹ ತುಂಬ ಚೆನ್ನಾಗಿ ಮಾಡಿದರು. ಈಗಲೂ ಸಹ ತೇರು ಆಗ್ತಾ ಇದೆ. ತೇರು ಈಗ ಎಲ್ಲ ಊರಿನ ಗ್ರಾಮಸ್ಥರು ಎಲ್ಲರೂ ಸೇರಿ ತೇರನ್ನು ಎಳೆದಿದ್ದಾರೆ. ಎಲ್ಲ ಮಹಿಳೆಯರು ಸಹ ತುಂಬ ಆಸಕ್ತಿ ವಹಿಸಿ, ಮಕ್ಕಳು ಮಹಿಳೆಯರು ಎಲ್ಲರೂ ಸೇರಿ ಆಸಕ್ತಿ ವಹಿಸಿ ಆ ತೇರನ್ನು ಎಳೆದಾಗ ತುಂಬ ಖುಷಿ ಆಯಿತು. ಇದೇ ರೀತಿ ಈ ಮುಂದಿನ ದಿನಗಳಲ್ಲೂ ಸಹ ಇದೇ ರೀತಿ ಆಗಬೇಕು, ನೋಡಬೇಕು. ನಮ್ಮ ಜನ್ರೇಷನ್ ಬಿಟ್ಟು ಮುಂದಿನ ಜನ್ರೇಷನ್ನು ಸಹ ಇದೇ ರೀತಿ ಉತ್ಸಾಹದಿಂದ ಮಾಡಬೇಕು. ಹಾಗೂ ಈಗ ಸುಮಾರು ಒಂದು 3,000ದಿಂದ 4,000 ಜನಕ್ಕೆ ಅನ್ನದಾನವನ್ನು ಸಹ ವಿನಿಯೋಗ ಮಾಡಿಸ್ತಾ ಇದ್ದೇವೆ ಬಳ್ಳೂರು ಗ್ರಾಮಸ್ಥರು ಎಲ್ಲರೂ ಸೇರಿ. ಹಾಗೂ ನಾಳೆಯೂ ಸಹ ಇವತ್ತು ಸಂಜೆ ಒಂದು 7 ಗಂಟೆ 7:15 ಡ್ರಾಮಾ ಕುರುಕ್ಷೇತ್ರ ಡ್ರಾಮಾ ಇರುತ್ತೆ. ಹಾಗೂ ನಾಳೆಯೂ ಸಹ ಪಲ್ಲಕ್ಕಿ ಉತ್ಸವ, ಸುಮಾರು 15ರಿಂದ 18 ಪಲ್ಲಕ್ಕಿಗಳು ಹಾಗೂ ಆರ್ಕೆಸ್ಟ್ರಾವೂ ಸಹ ಇರುತ್ತೆ. ಇದು ಗಡಿಭಾಗ ಆಗಿರೋದ್ರಿಂದ ಸುಮಾರು ಒಂದು 20ರಿಂದ 30,000 ಜನಸಂಖ್ಯೆ ಇರುತ್ತೆ ಈ ನಮ್ಮ ಬಳ್ಳೂರಿನಲ್ಲಿ. ಅದು ನೋಡೋದಕ್ಕೆ ಒಂದು ಖುಷಿಕರವಾದಂಥದ್ದು. ಹಾಗೂ ಇದನ್ನು ಹೇಳೋದಕ್ಕೆ ಆಗಲ್ಲ, ಅಷ್ಟು ತುಂಬ ನಮ್ಮ ಸುತ್ತಮುತ್ತಲು ಊರುಗಳಿಗಿಂತಲೂ ತುಂಬ ವಿಜೃಂಭಣೆಯಿಂದಲೇ ನಡೆಯುತ್ತೆ. ಹಾಗೂ ಇದೇ ರೀತಿ ನಡೆಸ್ಕೊಂಡು ಹೋಗ್ಬೇಕಂತ ನಮ್ಮ ಪೀಳಿಗೆ ಮತ್ತು ಬರುವಂಥ ಪೀಳಿಗೆಗೂ ನಾನು ಕೇಳ್ಕೊಳ್ತೇನೆ. ಹಾಗೂ ಈಗಾಗಲೇ 1-2 ಮಳೆ ಬಿದ್ದಿದೆ. ಇನ್ನೂ ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ದೇವರಲ್ಲಿ ಬೇಡ್ಕೊಳ್ತಾ, ಆ ಲಕ್ಷ್ಮೀನಾರಾಯಣ ಸ್ವಾಮಿ ಅವರನ್ನು ಬೇಡ್ಕೊಳ್ತಾ ಕೃಪೆಯಿಂದ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾನೆ. ನಮಸ್ಕಾರ. ಏನು ಬಳ್ಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಳ್ಳೂರಿನಲ್ಲಿ ತಲಾಂತರದಿಂದ ಶ್ರೀರಾಮನವಮಿ ಹಬ್ಬವನ್ನು ಬ್ರಹ್ಮರಥೋತ್ಸವವಾಗಿ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದಾರೆ ನಮ್ಮ ಹಿರಿಯರು. ಅವರ ಮಾರ್ಗದರ್ಶನದಂತೆ ಅವರು ನಡೆಸಿಕೊಟ್ಟಂಥ ದಾರಿಯಲ್ಲಿ ಈಗಿನ ನಮ್ಮಂಥ ಯುವಕರೆಲ್ಲ ಸೇರಿ ವಿಜೃಂಭಣೆಯಿಂದ ಎಲ್ಲ ಕಾರ್ಯಕ್ರಮಗಳನ್ನು ಮುಂದುವರಿಸ್ಕೊಂಡು, ಅಂದರೆ ಪ್ರತಿ ವರ್ಷ ಶ್ರೀರಾಮನವಮಿ ದಿನ ರಥವನ್ನು ಎಳೆದು ಚಾಲನೆ ಕೊಡ್ತೀವಿ. ಹಾಗೆ ಸಂಜೆ ಏನು ಊರಿನ ಯುವಕರೇ ಪೌರಾಣಿಕ ನಾಟಕವನ್ನು, ಕುರುಕ್ಷೇತ್ರ ಎಂಬ ನಾಟಕವನ್ನು ಅಭಿನಯಿಸಲಿದ್ದಾರೆ. ಹಾಗೆ ಅಂದರೆ ನೆಕ್ಸ್ಟ್ ಡೇ ಶ್ರೀರಾಮನವಮಿ ಹಬ್ಬದ ನೆಕ್ಸ್ಟ್ ಡೇ ಬಂದು ಪಲ್ಲಕ್ಕಿ ಇರುತ್ತೆ, ಹಾಗೆ ಕರಗ ಇರುತ್ತೆ, ಹಾಗೆ ಮಾರಮ್ಮನಿಗೆ ದೀಪಗಳಿರುತ್ತೆ. ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಹಿರಿಯರು ಏನೇನು ಮಾಡ್ಕೊಂಡ್ಬಂದಿದ್ದಾರೆ ಅದನ್ನೆಲ್ಲ ಮುಂದುವರಿಸ್ಕೊಂಡು ಹೋಗುವಂಥ ಜವಾಬ್ದಾರಿ ನಮ್ಮೆಲ್ಲ ಯುವಕರಿಗೆ ಇದೆ. ಅದನ್ನು ಚಾಚು ತಪ್ಪದೆ ನಾವು ಮಾಡ್ತಾಯಿದ್ದೀವಿ. ಪಕ್ಕದ ಎಲ್ಲ ಊರಿನ ಭಕ್ತಾದಿಗಳು ಆಗಮಿಸಿ ದೇವರ ಪಾತ್ರರಾಗಬೇಕು, ಹಾಗೆ ಆಶೀರ್ವಾದವನ್ನು ಪಡಿಬೇಕು. ಹಾಗೆ ಏನು ಇವತ್ತು ವಿಶೇಷವಾಗಿ ಊಟದ ವ್ಯವಸ್ಥೆ ಇರುತ್ತೆ, ಆ ಒಂದು ಪ್ರಸಾದವನ್ನು, ದೇವರ ಪ್ರಸಾದವನ್ನು ತಾವೆಲ್ಲರೂ ತಗೋಬೇಕು ಅಂತೇಳಿ ತಮ್ಮ ವಾಹಿನಿ ಮುಖಾಂತರ ನಾನು ಎಲ್ಲ ನಾಗರಿಕ ಬಂಧುಗಳಲ್ಲಿ, ಭಕ್ತಾದಿಗಳಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ. ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ದಯವಿಟ್ಟು ಇವತ್ತು ನಾಳೆ 2 ದಿನ ಕಾರ್ಯಕ್ರಮಗಳಿರೋದ್ರಿಂದ ನಾಳೆನೂ ಸಹ ಮಾರಮ್ಮನ ದೇವಸ್ಥಾನದ ಹತ್ರ ಪ್ರಸಾದ ಇರುತ್ತೆ, ಅಲ್ಲಿಯೂ ಸಹ ತಾವು ಬಂದು
ದೇವಿಯ ಒಂದು ಕೃಪೆಗೆ ಪಾತ್ರರಾಗಿ ಪ್ರಸಾದವನ್ನು ಸ್ವೀಕರಿಸಬೇಕಂತೇಳಿ ತಮ್ಮ ವಾಹಿನಿಯಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ ಎಲ್ಲರಿಗೂ ಸಮಸ್ತ ನಾಡಿನ ಜನತೆಗೆ, ಅದರಲ್ಲೂ ವಿಶೇಷವಾಗಿ ಆನೇಕಲ್ ತಾಲೂಕಿನ ಜನತೆಗೆ, ಬಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಭಕ್ತಾದಿಗಳಿಗೆ ಶ್ರೀರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲ ಸಮಸ್ತ ಕರ್ನಾಟಕ ಜನತೆಗೂ ಶ್ರೀರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ದಿನ ನಮ್ಮ ಆನೇಕಲ್ ತಾಲೂಕಿನ ಬಳ್ಳೂರು ಗ್ರಾಮದ ಬ್ರಹ್ಮ ರಥೋತ್ಸವವನ್ನು ಸುಮಾರು ಒಂದು 30 ವರ್ಷಗಳಿಂದ ಹೆಚ್ಚು ಕಮ್ಮಿ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಇವತ್ತು ವಿಜೃಂಭಣೆಯಿಂದ ನಡೀತಾ ಇದೆ. ಕಾರ್ಯಕ್ರಮಗಳನ್ನು ಆಯೋಜಿಸಿರ್ತಕ್ಕಂಥ ಎಲ್ರಿಗೂ ಹಾಗೂ ಅದನ್ನು ಯಾವ ದಾನಿಗಳಿಗೂ ಹಾಗೂ ಇದಕ್ಕೆ ಎಲ್ಲ ಕಾರಣಕರ್ತರಿಗೂ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಈ ಜಾತ್ರೆ ಏನಿದೆ ನಮ್ಮ ಬಳ್ಳೂರು ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಜಾತ್ರೆ ವರ್ಷವೂ ಇದುವರೆಗೂ ಯಾವುದೇ ಕಾರಣಕ್ಕೂ ನಿಲ್ಲದೆ, ಬರೀ ಕೊರೋನಾ ಅನ್ನೋದೊಂದು ಬಿಟ್ಟರೆ ಯಾವುದೇ ಕಾರಣಕ್ಕೂ ನಿಲ್ಲದೆ, ಯಾವುದೇ ಅಡಚಣೆ ಆಗದೆ ಇದುವರೆಗೂ ತುಂಬ ಚೆನ್ನಾಗಿ ಆಗಿ ಬಂದಿದೆ. ಅದಕ್ಕೆಲ್ಲ ಅಷ್ಟೇ ನಮ್ಮೂರು ಗ್ರಾಮ ದೇವತೆಗಳ ಕಾರಣ ಹಾಗೂ ನಮ್ಮೂರು ಹಿರಿಯರು, ಇದಕ್ಕೆ ಕಾರಣಕರ್ತರು ಎಲ್ಲರೂ ಕಾರಣ. ಎಲ್ಲರೂ ಈ ಕಾರ್ಯಕ್ರಮವನ್ನು ನಮ್ಮ ಇಲ್ಲಿ ಇಡೀ ಬಳ್ಳೂರು ಗ್ರಾಮದ ಜನತೆಗೆ ಇದ್ದೇನೆ. ಭಗವಂತ ಎಲ್ರಿಗೂ ಒಳ್ಳೇದು, ಭಗವಂತ ಲಕ್ಷ್ಮೀನಾರಾಯಣ ಸ್ವಾಮಿ ನಮ್ಮ ಊರು ಗ್ರಾಮ ದೇವತೆಗಳು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ. ಹಾಗೂ ಈಗ ಎಲ್ರಿಗೂ ಇನ್ನೊಂದು ಮನವಿ, ನಮ್ಮೂರು ಜಾತ್ರೆ ಪ್ರಯುಕ್ತ ಅನ್ನದಾನ ನಡೀತಾ ಇರುತ್ತೆ. ಯಾವಾಗಲೂ ಸಾಯಂಕಾಲ 4 ಗಂಟೆ 5 ಗಂಟೆವರೆಗೂ ಇರುತ್ತೆ. ಎಲ್ಲರೂ ಬಂದು ಊಟ ಮಾಡಿಬಿಟ್ಟು ಪ್ರಸಾದ ಮಾಡಿಬಿಟ್ಟು ತಗೊಂಡು ಹೋಗಬೇಕು. ಹಾಗೂ ಈ ದಿನ ಏನಿದೆ ಸಾಯಂಕಾಲ ನಾಟಕ ಇದೆ, ಕುರುಕ್ಷೇತ್ರ ಅಂತ. ನಮ್ಮೂರಿನ ಸಿಬ್ಬಂದಿ ನಮ್ಮೂರಿನ ಹುಡುಗರು ಹಾಗೂ ಹಿರಿಯರು ಸೇರಿ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ. ದಯವಿಟ್ಟು ಎಲ್ಲೋ ಬಂದು ನೋಡಿ. ಹಾಗೂ ನಾಳೆ ದಿನ ಏನಿದೆ ಕರಗ ಮಹೋತ್ಸವ ಇದೆ, ಪಲ್ಲಕ್ಕಿಗಳಿದೆ, ತುಂಬ ವಿಜೃಂಭಣೆ ನಡೀತಾ. ದಯವಿಟ್ಟು ಎಲ್ಲರೂ ಬಂದು ಭಾಗವಹಿಸಿ ಈ ನಮ್ಮ ಬಳ್ಳೂರಿನ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಬ್ರಹ್ಮ ರಥೋತ್ಸವವನ್ನು ಇನ್ನೂ ಸ್ವಲ್ಪ ಚೆನ್ನಾಗಿ ನಡೆಯೋ ಥರ ಮಾಡಬೇಕು ಅಂತೇಳಿ ಎಲ್ರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಸಮಸ್ತ ನಾಡಿನ ಜನತೆಗೆ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಹಾಗೂ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಬ್ರಹ್ಮರಥೋತ್ಸವದ ಬಳ್ಳೂರಿನಲ್ಲಿ ನಡೆಯುವಂಥ ಬ್ರಹ್ಮರಥೋತ್ಸವದ ಶುಭಾಶಯಗಳು. ಈ ಭಗವಂತ ಈ ವರ್ಷ ಎಲ್ಲರಿಗೂ ಒಳ್ಳೆ ಮಳೆ ಬೆಳೆ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಇದು 40ನೇ ವರ್ಷದ ಜಾತ್ರಾ ಮಹೋತ್ಸವ. ತುಂಬ ವಿಜೃಂಭಣೆಯಿಂದ ವರ್ಷದಿಂದ ವರ್ಷಕ್ಕೆ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಈಗ ಅನ್ನದಾನ ನಡೀತಾ ಇದೆ. ಸಂಜೆಗೆ ಕುರುಕ್ಷೇತ್ರ ಎಂಬ ಪೌರಾಣಿಕ ನಾಟಕ ಇದೆ. ದಯವಿಟ್ಟು ಎಲ್ಲ ಬಂದು ಕಲಾಭಿಮಾನಿಗಳು ಬಂದು ಆಶೀರ್ವದಿಸಬೇಕು. ಆಮೇಲೆ ನಾಳೆ ಕರಗ ಮಹೋತ್ಸವ ಮತ್ತು ಪಲ್ಲಕ್ಕಿ ಇದೆ. ದಯವಿಟ್ಟು ನಾಳೆ ಸಹ ಬಂದು ಆಶೀರ್ವಾದ ಮಾಡಬೇಕು. ಮಾರಮ್ಮನ ದೇವಸ್ಥಾನ ಬಳಿ ನಾಳೆ ಅನ್ನದಾನ ಇರುತ್ತೆ, ಅಲ್ಲೂ ಬಂದು ಪ್ರಸಾದನ ಸ್ವೀಕರಿಸಬೇಕು. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಆಮೇಲೆ ನಾಳೆ ಆರ್ಕೆಸ್ಟ್ರಾ ಪಾಂಪ್ಲೆಟಲ್ಲಿ ಹಾಕಿಲ್ಲ, ಬಟ್ ನಾಳೆ ಒಂದು ಆರ್ಕೆಸ್ಟ್ರಾ ಮಾಡ್ತಾ ಇದ್ದೀವಿ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗವಹಿಸಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಸಮಸ್ತ ಜನತೆಗೆ ಮೊದಲಿಗೆ ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸುಮಾರು 31 ವರ್ಷಗಳಿಂದ ನಡೆದುಕೊಂಡು ಬಂದಿರತಕ್ಕಂತಹ ನಮ್ಮ ಬಳ್ಳೂರಿನ ಜಾತ್ರೆಯು ಈ ವರ್ಷವೂ ಸಹ ತುಂಬ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಜರುಗಿದೆ. ಇದಕ್ಕೆ ಕಾರಣಕರ್ತರಾದ ನಮ್ಮ ಬಳ್ಳೂರಿನ ಸಮಸ್ತ ಗ್ರಾಮಸ್ಥರೆಲ್ಲರಿಗೂ ಹಾಗೂ ಸುತ್ತಮುತ್ತಲಿನ ಜನರಿಗೂ ನನ್ನ ಮನದಾಳದ ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಜಾತ್ರೆ ಆಗಿದ ತಕ್ಷಣ ಊಟದ ವ್ಯವಸ್ಥೆ ನಂಬಿಕೊಂಡಿದ್ದೀವಿ. ಸುಮಾರು 4 ರಿಂದ 5 ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಇದೆ, ಪ್ರತಿ ವರ್ಷದಂತೆ ನಡೀತಾ ಇದೆ. ಇದಕ್ಕೆ ಸಹಕರಿಸಿದ ನಮ್ಮ ಬಳ್ಳೂರಿನ ಜನತೆಗೆ ಮತ್ತೆ ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಹಾಗೆ ಮತ್ತೆ ತೆಂಗಿನಕಾಯಿ ಹೊಡೆಯುವ ಕಾರ್ಯಕ್ರಮ ಇರುತ್ತೆ. ಮತ್ತೆ ನಾಳೆ ಇವತ್ತು ಸಂಜೆ ಪೌರಾಣಿಕ ನಾಟಕ ಅಂದರೆ ಕುರುಕ್ಷೇತ್ರದ ಪೌರಾಣಿಕ ನಾಟಕ ಇದೆ. ನಮ್ಮ ಕಲಾವಿದರು ಎಲ್ಲರೂ ಬಂದು ನಮ್ಮ ನಾಟಕವನ್ನು ನೋಡಿ ಕಲಾವಿದರನ್ನು ಹರಿಸಬೇಕೆಂದು ಕೋರಿಕೊಳ್ತಾ ಇದ್ದೇನೆ. ಹಾಗೆ ಮತ್ತೆ ನಾಳೆ ಶ್ರೀ ಮಾರಮ್ಮ ದೇವಿಯ ದೀಪೋತ್ಸವ ಇರುತ್ತೆ. ಮತ್ತೆ ಮಧ್ಯಾಹ್ನ ಅನ್ನದಾನ ಇರುತ್ತೆ. ಮತ್ತೆ ಸಂಜೆ ಕರಗ ಮಹೋತ್ಸವ ಇರುತ್ತೆ. ಮತ್ತೆ ರಾತ್ರಿಗೆ ಮತ್ತೆ ಪಲ್ಲಕ್ಕಿಗಳೆಲ್ಲ ಇರುತ್ತೆ. ಇದಕ್ಕೆಲ್ಲರೂ ತಾವು ಇಲ್ಲಿ ಬಂದು ನಮ್ಮ ಬಳ್ಳೂರಿನ ದೇವರ ಆಶೀರ್ವಾದವನ್ನು ಪಡೆದು ಸಕಲ ಅಷ್ಟೈಶ್ವರ್ಯಗಳನ್ನು ಸಿದ್ಧಿಸಿಕೊಳ್ಳಲಿ ನಾನು ಆಶಿಸ್ತಾ ಇದ್ದೀನಿ. ಮಗದೊಮ್ಮೆ ಈ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಎಲ್ಲ ಬಳ್ಳೂರಿನ ಜನತೆಗೂ, ಮುಖಂಡರಿಗೂ ಮತ್ತು ನನ್ನ ಸಮಸ್ತ ಬಂಧುಗಳಿಗೂ, ನನ್ನ ಸ್ನೇಹಿತರಿಗೂ, ನಮ್ಮ ಪುಟಾಣಿ ಮಕ್ಕಳಿಗೂ, ಹೆಂಗಸರಿಗೂ ಎಲ್ಲರಿಗೂ ನನ್ನ ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಶ್ರೀರಾಮ್, ಜೈ ಕರ್ನಾಟಕ. ನಾಡಿನ ಜನತೆಗೆ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ತಿಳಿಸ್ತಾ, ಈ ದಿನ ಏನು ನಮ್ಮ ಬಳ್ಳೂರಿನಲ್ಲಿ ಶ್ರೀರಾಮನವಮಿ ಅಂಗವಾಗಿ ಬ್ರಹ್ಮರಥೋತ್ಸವವನ್ನು ಆಯೋಜಿಸಿದ್ದೇವೆ. ದಯವಿಟ್ಟು ಇದು ತುಂಬ ವಿಜೃಂಭಣೆಯಿಂದ ನಡೆಯೋ ಜಾತ್ರೆ ಆಗಿದೆ. ಅದಕ್ಕೆ ಎಲ್ಲರೂ ಭಕ್ತಾದಿಗಳು ಹಾಗೂ ಹಿರಿಯರು, ನಮ್ಮ ಊರಿನ ಯುವಕರು, ಮುಖ್ಯವಾಗಿ ನಮ್ಮ ಊರಿನ ಯುವಕರು ಸಾಥು ತುಂಬ ಇದೆ ಇದಕ್ಕೆ. ಅದಕ್ಕೆ ಇದು ಎಲ್ಲರೂ ದಯವಿಟ್ಟು ಬಂದು ನಮ್ಮ ಲಕ್ಷ್ಮೀನಾರಾಯಣ ಸ್ವಾಮಿಯ ಬ್ರಹ್ಮರಥೋತ್ಸವಕ್ಕೆ ಭಾಗಿಯಾಗಿ ಲಕ್ಷ್ಮೀನಾರಾಯಣ ಸ್ವಾಮಿ ಆಶೀರ್ವಾದ ಪಡಿಬೇಕು. ಹಾಗೆ
ನಾಳೆ ಈ ದೀಪೋತ್ಸವ ಇರುತ್ತೆ ಹಾಗೂ ರಾತ್ರಿ 12 ಗಂಟೆಗೆ ಕರಗ ಮಹೋತ್ಸವ ಇರುತ್ತೆ.